ಬೆಂಗಳೂರು ಗಾರ್ಡನ್ ಸಿಟಿ, ಕ್ಲೀನ್ ಸಿಟಿ ಅಂತೆಲ್ಲ ಒಂದ್ ಕಾಲದಲ್ಲಿ ಕರಿತಿದ್ವಿ. ಆದ್ರೆ ಇವತ್ತು ಬೆಂಗಳೂರು ನಶೆ ಸಿಟಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಮಾದಕ ವಸ್ತುಗಳ ಬಳಕೆದಾರರು ಹೆಚ್ಚಾಗ್ತಾ ಇದ್ದಾರೆ. ಈ ಒಂದು ಮಾದಕ ವಸ್ತುಗಳನ್ನ ತರಿಸಿ ಮಾರಾಟ ಮಾಡುವಂತ ಪೆಡ್ಲರ್ಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಅದು ನೈಜೀರಿಯಾದಂತಹ ದೇಶಗಳಿಂದ ಬರಬಹುದು, ಅಥವಾ ದೇಶದ ಒರಿಸ್ಸಾದಿಂದಲೂ ಕೂಡ ಅತಿ ಹೆಚ್ಚಾಗಿ ಗಾಂಜಾ ತಂದು ಇಲ್ಲಿ ಮಾರಾಟ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಯುವಕರು ಮತ್ತು ಯುವತಿಯರು ಈ ಒಂದು ಗೀಳಿಗೆ ಬೀಳ್ತಾ ಇರುವಂತದ್ದು ಒಂದು ಆತಂಕಕಾರಿ ಬೆಳವಣಿಗೆ ಆಗಿದೆ. ಇತ್ತೀಚೆಗೆ ಸರ್ಕಾರಗಳು ಮತ್ತು ಪೊಲೀಸ್ನವರು ಜಂಟಿಯಾಗಿ ಈ ಒಂದು ನಶೆಮುಕ್ತ ಭಾರತ ಮಾಡಲು ಶ್ರಮಿಸ್ತಾ ಇದ್ದಾರೆ. ಅದು ರಾಜ್ಯದಲ್ಲೂ ಮತ್ತು ಕೇಂದ್ರ ಸರ್ಕಾರವು ಕೂಡ ನಶೆಮುಕ್ತ ಭಾರತವನ್ನ ಮಾಡಲು ಎಲ್ಲ ರೀತಿಯಾದಂತಹ ಕಸರತ್ತನ್ನ ನಡೆಸ್ತಾ ಇರುವ ಮಧ್ಯೆಯೂ ಕೂಡ ನೂರಾರು ಕೆಜಿ ಗಟ್ಟಲೆ ಗಾಂಜಾ ಸಿಗುವಂತದ್ದು, ಮತ್ತೆ ವಿದೇಶಗಳಿಂದ ಬರುವಂತಹ ಈ ಒಂದು ಚರಸ್, ಅಫೀಮ್, ಹಾಗೆಯೇ MDM ಮಾತ್ರೆಗಳು, ಈ ರೀತಿಯಾದಂಥವು ಕೂಡ ಹೆಚ್ಚಾಗ್ತಾ ಇದೆ. ಇದೀಗ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಪ್ರತಿಷ್ಠಿತ ಯೂನಿವರ್ಸಿಟಿ ಎನಿಸಿರುವಂತಹ ಅಲಯನ್ಸ್ ವಿಶ್ವವಿದ್ಯಾಲಯದ ಕೆಲ ವಿದ್ಯಾರ್ಥಿಗಳು ಈ ಒಂದು ಗೀಳಿಗೆ ಬೀಳ್ತಿದ್ದಾರೆ, ಈ ಒಂದು ಚಟಕ್ಕೆ ದಾಸರಾಗ್ತಾ ಇದ್ದಾರೆ. ಈಗ ಆ ಒಂದು ರೀತಿ ಇಲ್ಲೊಬ್ಬ ಆಸಾಮಿ ಆನೇಕಲ್ನಲ್ಲಿ ವಾಸವಾಗಿದ್ದಂತ ಗಾಂಜಾ ಫೆಡ್ಲರ್ ಪವನ್ ಅಲಿಯಾಸ್ ತಿಕ್ಲಾ ಪವನ್ ನನ್ನ ಪೊಲೀಸ್ನವರು ವಶಪಡಿಸಿಕೊಂಡಿದ್ದಾರೆ. ಈಗ ತಿಕ್ಲಾ ಪವನ್ ನಿಂದ ಸುಮಾರು 10 ಕೆಜಿಗೂ ಹೆಚ್ಚು ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ ಒಂದು ಪೆಡ್ಲಿಂಗ್ ಮಾಡ್ತಾ ಇದ್ದಂತಹ ಅಲಯನ್ಸ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾದಂತಹ ಉಬೇದ್ ಜಾಫರ್ ಪೊಲೀಸ್ನವರ ವಶಕ್ಕೆ ಸಿಕ್ಕಿದ್ದಾರೆ. ಇನ್ನು ಈ ಪವನ್ ಅಲಿಯಾಸ್ ತಿಕ್ಲಾ ಪವನ್ ಈಗಾಗಲೇ ಇವನ ಮೇಲೆ 2 ಮರ್ಡರ್ ಕೇಸ್, 1 ರಾಬರಿಯಲ್ಲೂ ಕೂಡ ಆರೋಪಿತನಾಗಿದ್ದಾನೆ. ಇವನು ಒರಿಸ್ಸಾದಿಂದ ಈ ಒಂದು ಗಾಂಜಾ ತರಿಸಿ ಇಲ್ಲಿ ಪೆಡ್ಲಿಂಗ್ ಮಾಡ್ತಾ ಇದ್ದ, ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಆಕರ್ಷಿಸ್ತಾ ಇದ್ದ. ಇವನು ಅಲಯನ್ಸ್ ವಿಶ್ವವಿದ್ಯಾಲಯಕ್ಕೆ ಸಮೀಪದಲ್ಲಿರುವಂತಹ ಬ್ಯಾಗರ್ದನಹಳ್ಳಿಯ UBHC ಅಪಾರ್ಟ್ಮೆಂಟ್ ನಲ್ಲೂ ಕೂಡ ಇವನು ಪೆಡ್ಲಿಂಗ್ ಮಾಡ್ತಾ ಇದ್ದ, ಅಂದ್ರೆ ಮಾರಾಟ ಮಾಡ್ತಾ ಇದ್ದ, ಇಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡ್ತಾ ಇದ್ದ. ಈಗ ಆನೇಕಲ್ ಪೊಲೀಸ್ನವರು ಪವನ್ ಅಲಿಯಾಸ್ ತಿಕ್ಲಾ ಪವನ್ ನನ್ನ ಮತ್ತೆ ಉಬೇದ್ ಮತ್ತು ಜಾಫರ್ ನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಚಟಕ್ಕೆ ಯುವಕರು ಹೆಚ್ಚಾಗಿ ಬೀಳ್ತಾ ಇರೋದು ಇದೊಂದು ರೀತಿ ಸಮಾಜಕ್ಕೆ ಆತಂಕವನ್ನ ಸೃಷ್ಟಿ ಮಾಡಿದೆ ಅಂತಲೇ ಒಂದು ಆತಂಕಕಾರಿ ಬೆಳವಣಿಗೆ ಆಗಿದೆ.